ಮಂಡ್ಯ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ 100% ನನಗೆ. ಡೆಲ್ಲಿಗೆ ಹೋಗಲ್ಲ, ಬರಲು ಹೇಳಿದ್ರೆ ಮಾತ್ರ ಹೋಗ್ತೀನಿ ಅಂತ ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ 100% ನನಗೆ ಸಿಗುತ್ತೆ. ಡೆಲ್ಲಿಗೆ ಹೋಗಲ್ಲ, ಬರಲು ಹೇಳಿದ್ರೆ ಮಾತ್ರ ಹೋಗ್ತೀನಿ. ಮಂಡ್ಯ ಲೋಕ ಟಿಕೆಟ್ ಕುರಿತು ಸಂಸದೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಶ್ ದರ್ಶನ್ ಬಂದ್ರೆ ಬಲ ಬರುತ್ತೆ, ಎಲ್ಲರ ಸಪೋರ್ಟು ಕೂಡ ಇದೆ. ಹಿಂದಿನ ಎಲೆಕ್ಷನ್ನಲ್ಲಿ ಸಪೋರ್ಟ್ ಅಲ್ಲ ತ್ಯಾಗ ಮಾಡಿದ್ರು. ಈಗಲೂ ಕೂಡ ಯಶ್ ದರ್ಶನ್ರನ್ನ ಕೊಂಡಾಡಿದ್ದಾರೆ ಹಾಲಿ ಸಂಸದೆ ಸುಮಲತಾ ಅಂಬರೀಶ್. ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? 100% ಇದೆ. ಡೆಲ್ಲಿಗೆ ಹೋಗೋ ಅವಶ್ಯಕತೆ ಅಥವಾ ಆ ಥರ ನನ್ನನ್ನು ಏನಾದರೂ ಹೇಳಿದ್ರೆ ನಾನು ಹೋಗ್ತೀನಿ ಅಷ್ಟೇ. ಈವರೆಗೂ ಏನೋ ಆ ಥರ ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲ ನೋಡಿ, ಆ ಥರ ನಿರ್ದಿಷ್ಟವಾದ ಪ್ಲ್ಯಾನು ಅಥವಾ ಯಾರನ್ನೋ ಮಾತಾಡಿಸಿ ಮಾಡಿಲ್ಲ ನಾನು. ಯಾಕೆಂದರೆ ಕಳೆದ ಬಾರಿ ನಾನು ನಿಂತ್ಕೊಂಡಿದ್ದು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ, ಅದು ನನ್ನ ಮೊದಲನೇ ಚುನಾವಣೆ. ರಾಜಕೀಯದ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೇ ನಾನು ಫಸ್ಟ್ ಟೈಮ್ ನಿಂತಿರೋದು. ಹೌದು, ನಾನು ಬೇಕಾದವರೆಲ್ಲ ಇಲ್ಲ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ಗಟ್ಟಿಯಾಗಿ ನಿಂತ್ಕೊಂಡ್ರು. ಈಗ ಸಿಟುವೇಶನ್ ಬೇರೆ ಥರ ಇರುತ್ತೆ. ಯಾಕೆಂದರೆ ನಾನು ಒಂದು ಪಕ್ಷದ ಒಂದು ಚಿಹ್ನೆಯಿಂದ ನಾನು ನಿಂತ್ಕೊಳ್ತೀನಿ. ಆವಾಗ ಪಕ್ಷ ಏನು ಹೇಳ್ತಾರೆ, ಪಕ್ಷದ ಲೀಡರ್ಸು ಇರ್ತಾರೆ ನನ್ನ ಜೊತೆಯಲ್ಲಿ. ಸೊ ಇದು ಅದೇ ಟೈಪ್, ಅದೇ ಫಾರ್ಮ್ಯಾಟಲ್ಲಿ ಅದೇ ರೀತಿ ನಡೆಯೋ ಒಂದು ಚುನಾವಣೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಬೇರೆ ರೀತಿ ಇರುತ್ತೆ. ಸೊ ಮಾಡೋ ಒಂದು ಕ್ಯಾಂಪೇನ್ ಇರಲಿ, ಪ್ರಚಾರ ಇರಲಿ, ಹೋರಾಟ ಇರಲಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲ, ಬಂದರೆ ಖಂಡಿತ ಬಲನೇ ಇರುತ್ತೆ. ನಮ್ಮ ಜೊತೆಯಲ್ಲಿ ಆವಾಗ ಯಾರಿದ್ರೋ ಈಗಲೂ ಎಲ್ಲರೂ ನಮ್ಮ ಜೊತೆಯಲ್ಲೇ ಇದ್ದಾರೆ, ಎಲ್ಲರೂ ಸಪೋರ್ಟಿವ್ ಆಗೇ ಇದ್ದಾರೆ. ಬಟ್ ಆವಾಗ ಅವ್ರು ಮಾಡಿದ್ದು ನಿಜಕ್ಕೂ ನಾನು ಹೇಳಬೇಕು ಅಂದರೆ ಅದರ ಹೆಸರು ಬರೀ ಸಪೋರ್ಟ್ ಅಲ್ಲ, ಅದು ಅವರು ತ್ಯಾಗ ಮಾಡಿದ್ದು ನನಗೋಸ್ಕರ. 20-25 ದಿವಸ ಇಬ್ಬರು ನಮ್ಮ ಕರ್ನಾಟಕ ರಾಜ್ಯ ಅಥವಾ ದಕ್ಷಿಣ ಭಾರತದ ದೊಡ್ಡ ಸೂಪರ್ ಸ್ಟಾರ್ಸು. ಇತಿಹಾಸದಲ್ಲೇ ನಿಮಗೆ ಪ್ರಪಂಚದಲ್ಲೆಲ್ಲೂ ಆ ರೀತಿ ಒಬ್ಬರು ಪರ ನಿಂತ್ಕೊಂಡು ಯಾವುದೇ ಅವರ ಸ್ವಾರ್ಥ ಇಲ್ಲದೇ ಯಾವುದೂ ಎದುರು ನೋಡದೆ ಅವ್ರು ನನ್ನ ಪರ ನಿಂತಿದ್ರಲ್ಲ, ಅದೇ ಒಂದು ಇತಿಹಾಸ, ಅದೇ ಒಂದು ದೊಡ್ಡ ಸಾಹಸ ಅವ್ರು ಮಾಡಿದ್ದು. ಏನನ್ನೂ ಲೆಕ್ಕಿಸ್ದೇನೆ ಅವರು ನನ್ನ ಜೊತೆಯಲ್ಲಿ ನಿಂತಿದ್ದು. ಪದೇ ಪದೇ ನೀವೆಲ್ಲ ಬಿಟ್ಟು ನನ್ನ ಜೊತೆಲಿ ಬನ್ನಿ ಅಂತ ಕೇಳೋದು ಸರಿನಾ ಅಂತ ನೀವೇ ಯೋಚನೆ ಮಾಡಿ. ನನಗೆ ಮನಸ್ಸು ಒಪ್ಪಬೇಕಲ್ಲ ಆ ಥರ. ಪ್ರತಿ ಸಲ ನೀವು ಈಗ ಯಶೋ ದರ್ಶನೋ ಒಂದು ಮೂವಿ ಮಾಡ್ತಿರ್ತಾರೆ, ಅವ್ರಿಗೆ ಪರ್ ಮೂವಿ ಎಷ್ಟು ಜನ ಅವ್ರನ್ನ ಕಾಯ್ಕೊಂಡಿರ್ತಾರೆ, ಎಷ್ಟು ಜನರ ಒಂದು ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು, ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದವರಾಗಿಂದ. ಅಷ್ಟೇ ಅಲ್ಲ, ಅವರು ತಗೊಳ್ಳೋ ಒಂದು ರೆಮ್ಯೂನರೇಷನೇ ಇರಲಿ, ಒಂದು 10 ದಿನ 20 ದಿನ 30 ದಿನಕ್ಕೆ ಎಷ್ಟು ತಗೊಳ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದನ್ನೆಲ್ಲ ಬಿಟ್ಟು ನೀವು ಪ್ರತಿ ಸಲ ನನ್ನ ಜೊತೆಗೆ ಬನ್ನಿ ಅಂತ ಕರೆಯೋದು ಅಷ್ಟು ಸರಿ ಇಲ್ವೇನೋ. ಬಟ್ ಖಂಡಿತ ಅವ್ರು ಬರೋದಿದ್ರೆ ಹಾರ್ಟಿಲಿ ನಾನು ವೆಲ್ಕಮ್ ಮಾಡ್ತೀನಿ. ಅದು ನನಗೆ ದೊಡ್ಡ ಶಕ್ತಿಯಾಗೇ ಇರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನಂದೀಶ್, ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ನಾನೇ ಕಣಕ್ಕೆ ಇಳಿತೀನಿ ಅನ್ನೋದು ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಒನ್ಲೈನ್ ಹೇಳಿಕೆ. ಇದನ್ನ ವಿಶ್ಲೇಷಿಸೋದಾದ್ರೆ ನಂದೀಶ್. ಖಂಡಿತ ಮಧುಸೂದನ್, ಈಗಾಗಲೇ ಮಂಡ್ಯ ಲೋಕಸಭಾ ಚುನಾವಣೆಯ ಅದರಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಟಿಕೆಟ್ ಯಾರಿಗೆ ಎಂಬ ಗೊಂದಲ ಮುಂದುವರೆದಿದೆ. ಇದುವರೆಗೂ ಕೂಡ ಅದರ ಬಗ್ಗೆ ಯಾವುದಂದ್ರೆ ಬಿಜೆಪಿ ಆಗಲಿ ಅಥವಾ JDS ನಾಯಕರಾಗಲಿ ಅದರ ಬಗ್ಗೆ ಮಾತುಗಳನ್ನ ಆಡ್ತಾ ಇಲ್ಲ. ಆದರೆ ಸಂಸದೆ ಸುಮಲತಾ ಅವರು ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂದರೆ ಮಂಡ್ಯ ಮೈತ್ರಿ ಟಿಕೆಟ್ ನನಗೆ ಸಿಗುತ್ತೆ, ನಾನೇ ಸ್ಪರ್ಧೆಯನ್ನು ಮಾಡ್ತೇನೆ ಎಂಬ ಮೂಲಕ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಅಷ್ಟೇ, ಇವತ್ತು ಕೂಡ ಮತ್ತೆ ಅದೇ ಒಂದು ಮಾತುಗಳನ್ನ ಆಡಿರುವಂಥದ್ದು. ಅಂದರೆ 100% ನಾನು ಮೈತ್ರಿ ಅಭ್ಯರ್ಥಿ ಆಗ್ತೇನೆ ಎಂಬ ಮಾತುಗಳನ್ನ ಹೇಳಿರುವಂಥದ್ದು. ಅಲ್ಲದೆ ಈಗಾಗಲೇ ಪ್ರಚಾರ ಪ್ರಕ್ರಿಯೆಯನ್ನು ಕೂಡ ಇದೀಗ ಆರಂಭ ಮಾಡಿದಂತಾಗಿದೆ. ಈಗಾಗಲೇ ಏನು ನಾಗಮಂಗಲದ ಆದಿಚುಂಚನಗಿರಿ ಮಠ ಏನಿದೆ, ಆದಿಚುಂಚನಗಿರಿ ಮಠಕ್ಕೆ ತೆರಳಿ ಏನು ನಿರ್ಮಲಾನಂದ ಸ್ವಾಮೀಜಿಗಳ ಒಂದು ಆಶೀರ್ವಾದವನ್ನು ಪಡೆದು ಇದೀಗ ಹಲವಾರು ಖಾಸಗಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಒಂದು ಕನ್ಫರ್ಮ್ ಅಂತಂದ್ರೆ ಅವರು ಚುನಾವಣೆಗೆ ಸ್ಪರ್ಧಿಸೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಮತ್ತೊಂದು ವಿಶ್ವಾಸ ಅವರಲ್ಲಿ ಇರುವಂಥದ್ದು ಅಂದ್ರೆ ತಾನೇ ಮೈತ್ರಿ ಅಭ್ಯರ್ಥಿ ಆಗ್ತೇನೆ ಎಂಬುದು. ಆದರೆ ಮುಂದಿನ ದಿನಗಳ
ದಿನಗಳವರೆಗೂ ಕೂಡ ಕಾದ್ ನೋಡಬೇಕಾಗುತ್ತೆ. ಅಂದ್ರೆ JDS ಕೊಲಿಯುತ್ತಾ ಅಥವಾ ಬಿಜೆಪಿಯಿಂದ ಸುಮಲತಾ ಅವರಿಗೆ ಮಂಡ್ಯ ಟಿಕೆಟ್ ಅನ್ನ ಕೊಡ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನ ಅವರು ಹೇಳಿರುವಂತದ್ದು ಅಂದ್ರೆ ಮುಂದೆ ಕಳೆದ ಬಾರಿ ಅವರ ಬೆನ್ನಿಗೆ ಏನು ನಟರಾದಂತಹ ಯಶ್ ಹಾಗೆ ದರ್ಶನ್ ಜೊತೆಯಲ್ಲಿ ನಿಂತಿದ್ರು. ಸುಮಾರು 15 ದಿನಗಳ ಕಾಲ ಅವರ ಪರವಾಗಿ ಒಂದು ಕ್ಯಾಂಪೇನ್ ಅನ್ನ ಮಾಡಿದ್ರು. ಅವರ ಹೋರಾಟದಲ್ಲಿ ಅವರ ಒಂದು ಜಯದಲ್ಲಿ ಇವರ ಒಂದು ಭಾಗವೂ ಕೂಡ ಬಹಳಷ್ಟು ಇತ್ತು. ಆ ನಿಟ್ಟಿನಲ್ಲಿ ಈ ಬಾರಿ ಏನಾದರೂ ನೀವು ಪ್ರಚಾರಕ್ಕೆ ದರ್ಶನ್ ಹಾಗೆ ಯಶ್ ಅವರನ್ನ ಕರೆಸ್ತೀರಾ ಎಂಬ ಒಂದು ಪ್ರಶ್ನೆಗಳಿಗೆ ಅವರು ಕೂಡ ಉತ್ತರವನ್ನು ಕೊಟ್ಟಿರುವಂಥದ್ದು. ಅಂದ್ರೆ ನಾನು ಇವಾಗ ಒಂದು ಚಿಹ್ನೆ ಅಡಿಯಲ್ಲಿ ನಾನು ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ. ನಮ್ಮ ಪಕ್ಷದ ಮುಖಂಡರು ಏನ್ ಹೇಳ್ತಾರೆ ಆ ರೀತಿ ನಾನು ಪ್ರಚಾರವನ್ನು ಮಾಡ್ಕೊಂಡು ಹೋಗ್ತೇನೆ. ಒಟ್ಟಿನಲ್ಲಿ ನಾನು ಸ್ಪರ್ಧಿಸೋದಂತೂ ಫಿಕ್ಸ್, ಮತ್ತೆ ಬಿಜೆಪಿಯಿಂದಲೇ ನನ್ನ ಸ್ಪರ್ಧೆ ಖಚಿತ ಎಂಬ ಮಾತುಗಳನ್ನ ಹೇಳಿದ್ದಾರೆ. ಅಲ್ಲದೆ ಏನು ಯಶ್ ಮತ್ತು ಯಶ್ ಅವರನ್ನ ನಾನು ಈ ಸಂದರ್ಭದಲ್ಲಿ ಕರೆಯೋದಕ್ಕೆ ಹೋಗಲ್ಲ. ಅಂದ್ರೆ ಅವರು ಕಳೆದ ಬಾರಿ ನನಗಾಗಿ ತ್ಯಾಗವನ್ನ ಮಾಡಿದ್ರು, ಅಷ್ಟೇ ಅಲ್ಲ ನನ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆದ್ರೆ ಈ ಬಾರಿಯೂ ಕೂಡ ಅವರು ನನ್ನ ಪರವಾಗಿ ಕ್ಯಾಂಪೇನ್ಗೆ ಬರಬೇಕು ಎಂಬ ಮೂಲಕ ಆಹ್ವಾನ ಕೊಡೋದಕ್ಕೆ ನಾನು ಹೋಗಲ್ಲ. ಯಾಕೆಂದ್ರೆ ಈಗಾಗಲೇ ಅವರು ದೊಡ್ಡ ಸ್ಟಾರ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಕರೆಯೋದು ಕೂಡ ಸೂಕ್ತ ಅಲ್ಲ. ಆದ್ರೆ ಅವರು ಏನಾದರೂ ಪ್ರಚಾರಕ್ಕೆ ಬಂದ್ರೆ ನನಗೆ ಒಂದು ದೊಡ್ಡ ಶಕ್ತಿ ಸಿಗುತ್ತೆ, ನನಗೆ ಒಂದು ರೀತಿ ಬಲವೂ ಕೂಡ ಬರುತ್ತೆ ಎಂಬ ಮಾತುಗಳನ್ನ ಸದ್ಯ ಸಂಸದೆ ಸುಮಲತಾ ಅವರು ಕೂಡ ಹೇಳ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.